ಒಂದು ವರ್ಷದಿಂದ ಮಣಿಪುರದಲ್ಲಿರುವ ರಾಷ್ಟ್ರಪತಿ ಆಡಳಿತಕ್ಕೆ ಕೊನೆ ಹಾಡಿ ಬಿಜೆಪಿಯ ಮೈತ್ರಿ ಸರ್ಕಾರ ರಚಿಸುತ್ತಿದ್ದು, ಟೇಕ್ವಾಂಡೋ ಮಾಸ್ಟರ್ ಯಮ್ನಂ ಖೇಮ್ಚಂದ್ ಸಿಂಗ್ ಹೊಸ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಮಣಿಪುರದಲ್ಲಿ ಜನಾಂಗೀಯ ಹಿಂಸಾಚಾರ ಹಾಗೂ ಧಾರ್ಮಿಕ ನೆಲೆಯ ದುಂಬಿ ಗಲಭೆ ಕೊಲೆಗಳು ನಡೆದುದರಿಂದ ಅಲ್ಲಿನ ವಿಧಾನಸಭೆಯನ್ನ ಅಮಾನತಿನಲ್ಲಿಟ್ಟು ರಾಷ್ಟ್ರಪತಿ ಆಡಳಿತ ಹೇರಲಾಗಿತ್ತು. ವಿಧಾನಸಭೆ ವಿಸರ್ಜಿಸಿರಲಿಲ್ಲವಾದ್ದರಿಂದ ಮತ್ತೊಮ್ಮೆ ಸರ್ಕಾರ ರಚನೆ ಖಚಿತ ಎಂಬ ಸ್ಥಿತಿಯಿತ್ತು. ಒಂದು ವರ್ಷದ ಬಳಿಕ ಅದು ನಿಜವಾಗುತ್ತಿದೆ. ಬಿಜೆಪಿಯು ಮತ್ತೆ ಮೈತ್ರಿ ಸರ್ಕಾರ ರಚಿಸಲು ಸಿದ್ಧವಾಗಿದೆ. ಶಾಸಕಾಂಗ ಪಕ್ಷದ ನಾಯಕರಾಗಿ ಹಿಂದಿನ ಸ್ಪೀಕರ್ ಯಮ್ನಂ ಖೇಮ್ಚಂದ್ ಅವರು ಆಯ್ಕೆಯಾಗಿದ್ದಾರೆ. ಟೇಕ್ವಾಂಡೋ ಮಾಸ್ಟರ್ ಆಗಿರುವ ಯಮ್ನಂ ಅವರು ಬಿಜೆಪಿಯ ಮುಖ್ಯಮಂತ್ರಿಯಾಗಿ ಗಾದಿಗೇರುವರು. 2 ಬಾರಿಯ ಶಾಸಕರಾದ ಯಮ್ನಂ ಅವರು ಈಗ ನಾಯಕರಾಗಿ ಆಯ್ಕೆಯಾಗಿರುವುದರಿಂದ ಹೊಸ ಸರ್ಕಾರ ರಚನೆಗೆ ಕ್ಷಣಗಣನೆ ಆರಂಭವಾಗಿದೆ. ಕುಕಿ ಹಾಗೂ ನಾಗಾ ಸಮುದಾಯದಿಂದ ತಲಾ ಒಬ್ಬರು ಮುಖ್ಯಮಂತ್ರಿಗಳನ್ನಾಗಿ ಮಾಡುವ ಮೂಲಕ ಜನಾಂಗೀಯ ಹಿಂಸೆಗೆ ಕೊನೆ ಹಾಡುವ ಒಂದು ಶಾಂತಿ ಸೂತ್ರವು ಸಿದ್ಧಗೊಂಡಿದೆ. ಕುಕಿ ನಾಯಕ ನೇಮ್ಚಾ ಕಿಪ್ಚೇನ್ ಉಪಮುಖ್ಯಮಂತ್ರಿಯಾಗುವ ಒಬ್ಬರು ಎನ್ನಲಾಗಿದೆ. ಬಿಜೆಪಿಯ 37 ಶಾಸಕರಲ್ಲಿ 35 ಮಂದಿ ಮತ್ತು ಪಕ್ಷದ ಉಸ್ತುವಾರಿ ಸಂಬಿತ್ ಪಾತ್ರಾ ಸಮ್ಮುಖದಲ್ಲೇ ಯಮ್ನಂ ಅವರನ್ನ ನಾಯಕರನ್ನಾಗಿ ಆರಿಸಲಾಗಿದೆ.